ಅನಧಿಕೃತವಾಗಿ ಆಸ್ಪತ್ರೆಗಳನ್ನ ನಡೆಸುತ್ತಿರುವ ವೈದ್ಯರ ಮೇಲೆ ಆರೋಗ್ಯ ಇಲಾಖೆಯಿಂದ ಸಾಕಷ್ಟು ಕಠಿಣ ಕಾನೂನುಗಳು ಜಾರಿಯಲ್ಲಿದ್ರೂ ಕೂಡ ಗ್ರಾಮ ಮಟ್ಟದಲ್ಲಿ 2 ರಿಂದ 3 ಜನ ಆರ್ಎಂಪಿ ವೈದ್ಯರ ಹಾವಳಿ ಹೆಚ್ಚಾಗುತ್ತಲೇ ಇದೆ. ಇವರ ಕಡಿವಾಣ ಯಾವಾಗ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ನೋಂದಣಿ ಮತ್ತು ಕುಂದು ಕೊರತೆಗಳ ವಿಭಾಗದಡಿ ಅನಧಿಕೃತವಾಗಿ ಆಸ್ಪತ್ರೆ ನಡೆಸುವವರ ವಿರುದ್ಧ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ 8 ಜನರ ಮೇಲೆ ಕೇಸ್ ದಾಖಲಾಗಿದೆ. ಈ ರೀತಿಯಾಗಿ ಆಸ್ಪತ್ರೆ ನಡೆಸುವವರಿಗೆ 1 ಲಕ್ಷ ರೂಪಾಯಿ ದಂಡ ಅಥವಾ 3 ವರ್ಷ ಜೈಲು ಶಿಕ್ಷೆ ಇದೆ. ಇದಕ್ಕೆ ಡೋಂಟ್ ಕೇರ್ ಎನ್ನುವ ರೀತಿಯಲ್ಲಿ ಆರ್ಎಂಪಿಗಳು ಆಸ್ಪತ್ರೆ ನಡೆಸುತ್ತಲೇ ಇದ್ದಾರೆ. ಇಂದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹಳಂಗಳಿ ಗ್ರಾಮದಲ್ಲಿ ಆನಂದ್ ಚಾಟಿ ಎಂಬ ಆರ್ಎಂಪಿ ವೈದ್ಯರ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ನಾನು 20 ವರ್ಷಗಳಿಂದ ವೃತ್ತಿ ಮಾಡುತ್ತಿದ್ದೇನೆ, ನನಗೆ ಯಾರ ಭಯವೂ ಇಲ್ಲ, ಹಾಗೆ ನನ್ನಂತ ಅನಧಿಕೃತ ವೈದ್ಯರು ಸಾಕಷ್ಟು ಜನ ಇದ್ದಾರೆ, ಅವರ ಆಸ್ಪತ್ರೆಗಳನ್ನ ಬಂದ್ ಮಾಡಿಸಿ ಅಂತ ಉಡಾಫೆ ಮಾತುಗಳನ್ನ ಆಡಿದ್ದಾರೆ ನೋಡಿ. ಈ ಸಂದರ್ಭದಲ್ಲಿ ಜಮಖಂಡಿ ತಾಲೂಕು ವೈದ್ಯಾಧಿಕಾರಿಗಳನ್ನ ಫೋನ್ ಮೂಲಕ ಸಂಪರ್ಕಿಸಿ ವಿಷಯ ತಿಳಿಸಲಾಯಿತು. ಮಾಧ್ಯಮ ತಂಡ ಸ್ಥಳೀಯ ಮಟ್ಟದಲ್ಲಿ ಜನರನ್ನು ಸಂಪರ್ಕಿಸಿದಾಗ ಈ ವೈದ್ಯರು ಕೊಡುವ ಹೈ ಡೋಸ್ ಮೆಡಿಸಿನ್ಗಳಿಂದ ಸಾಕಷ್ಟು ಅಡ್ಡ ಪರಿಣಾಮಗಳು ಆಗಿರೋದು ಕಂಡು ಬಂದಿವೆ. ಆದ್ದರಿಂದ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇಂಥ ಪುಂಡ ವೈದ್ಯರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳದಿದ್ರೆ ಮುಂದೊಂದು ದಿನ ಸಾಕಷ್ಟು ಜನರ ಕಿಡ್ನಿ, ಹಾರ್ಟ್ ಅಟ್ಯಾಕ್ ಇಂಥ ಮಾರಕ ರೋಗಗಳಿಗೆ ಬಲಿಯಾಗಬಹುದು. ಅಧಿಕಾರಿಗಳು ಮುತುವರ್ಜಿ ವಹಿಸಿ ಇಂಥ ಘಟನೆಗಳನ್ನ ತಪ್ಪಿಸಬೇಕು. ಬ್ಯೂರೋ ರಿಪೋರ್ಟ್, JBTV ನ್ಯೂಸ್, ಬಾಗಲಕೋಟೆ. ಪ್ರಾಕ್ಟೀಸ್ ಮಾಡಕ್ಕೆ ಮತ್ತೆ ಈಗ ಆರಂಭಿಲ್ಲ ನಾವು ಅವಾಗೇನು ನಾವು ಅದು ಕೋಟಿಗೆ ಹೋಗಿದ್ರೆ ಅವಾಗೇನು ಏನಿಲ್ಲ ಮತ್ತು ನಮ್ದೇನಿಲ್ಲಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ಇಂಗ್ಲೀಷ್ ಎಲ್ಲ ಮಾಡತ್ತಿಲ್ಲ ನೀವು. ಎಲ್ಲರಿಗೂ ಐತ್ರ BMS ಇಂಗ್ಲೀಷ್ ಮೀಡಿಯಂ ಯಾರು ಮಾಡಲ್ಲ. MBBS ಬಿಟ್ರಿ ಯಾರು ಮಾಡಬಾರ್ದ್ರಿ. ಈಗ MA ತಗೊಳೋದ್ರು ಆ ಟೈಮ್ ಬಂದು ಹೇಳ್ರಿ, ಸ್ವಲ್ಪ ಜಾಗರೂಕತೆಯಿಂದ ಪ್ರಾಕ್ಟೀಸ್ ಇವರ ಹೇಳಿಲ್ಲ. ನಮ್ಮ MLA ಬಂದಿಲ್ಲ, ನಮ್ಮ ಪೇರಾಗ ಸನ್ಮಾನ ಮಾಡಿದ್ರಿ, ಇದ್ರಾಗ ಗಾಂಧಿ ಗಿಡ ಅಲ್ರಿ ಅಧಿಕೃತವಾಗಿ ಅಂದ್ರೆ ಮತ್ತೆ ಹೆಂಗ್ ಸನ್ಮಾನ ಮಾಡ್ತಾರೆ ಪಬ್ಲಿಕ್ ನಾಗ ಹೇಳಿಲ್ಲ. ಒಂದ್ ಮನುಷ್ಯ ಪಬ್ಲಿಕ್ ನಾಗ ಸನ್ಮಾನ ಮಾಡ್ತಾರೆ ಹೇಳ್ರಲ್ಲ, ಪ್ರಾಕ್ಟೀಸ್ ಮಾಡಂತ ಹೇಳಿ ಸನ್ಮಾನ ಮಾಡ್ತಾರೆ ಸಾಹೇಬ್ರೆ. ಏನ್ ಮಾಡ್ತಾರೆ ಒಂದು ಅಸೋಸಿಯೇಷನ್ ಮಾಡ್ತಾರೆ. ಬೋರ್ಡ್ ಆಕ್ಚುಲಿ ಹಾಕಬಾರ್ದು, ಡಿಜಿಟಲ್ ಅಲ್ಲ ಅಸೋಸಿಯೇಷನ್ ನಿಮ್ಗೆ ಇರ್ಬೇಕ್ರಿ. ನೀವು ಪೇಷಂಟ್ ಆಗಿಲ್ಲ, ಪೇಷಂಟ್ ಈಗ ನಾನು ಏನಾದ್ರು ಸೈಡ್ ಎಫೆಕ್ಟ್ ಆಗ್ತು, ಹೈ ಡೋಸ್ ಈಗ ಭಾಳ ಜನ ಸ್ಟೆರಾಯ್ಡ್ ಕೊಡತ್ತಾರ. ಮೊಳಕಾಲು ನೋವು ಬಂದ್ರೆ ಜಲ್ದಿ ಆಗ್ಬೇಕೈತ್ರಿ ಅಂದ್ರೆ ಮತ್ತೆ ನೀವು ಹೈ ಡೋಸ್ ಕೊಟ್ಟ ಕಿಡ್ನಿ ಅವು ಎಲ್ಲ ಫಿಲ್ಅಪ್ ಮಾಡ್ತೀರಿ, ಮತ್ತೆ ಸ್ಟೆರಾಯ್ಡ್ ಕೊಡ್ತೀರಿ, ಮೊಳಕಾಲ್ನಾಗ ಇಂಜೆಕ್ಷನ್ ಮಾಡ್ತೀರಿ. ಮತ್ತೆ ನಾವು ಸಂಘ ಐತ್ರಿ ನಮ್ದು, ನಮ್ಮ ಸಂಘದಾಗ ಯಾವಾಗ ಬಂದಿರ್ತಾವ ಎಲ್ಲಿ ಮಾಡ್ತೀರಿ? ಮಾಡ್ತೀವಿ ಮಾಲಿಪುರ್ ಮಾಡ್ತೀರಿ. ಯಾವಾಗ ಮಾಡ್ತೀರಿ? ವಾರಗಿರಿ ಏನು ಫಿಕ್ಸ್ ಇಲ್ಲ, ಅವಶ್ಯಕತೆ ಈಗ ನಿಮ್ಮ ಹೆಸರು ಏನ್ರಿ ಪೂರ? ನನ್ನ ಹೆಸರು ಆನಂದ್. ಆನಂದ್ ರೀ? ಆನಂದ್ ಚಾಪಿ. ಚಾಪಿ? ಯಾವ್ದು? ಕೇರಳ. ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿ? 20 ವರ್ಷ. 20 ವರ್ಷ. 20 ವರ್ಷನ್ಯಾಗ ನೀವು ಬಟ್ ಈಗ RMP ಇದೀರಿ, ಬೇರೆ ಯಾವ್ದು ಕೋರ್ಸ್ ಮುಗಿದಿಲ್ಲ? ನಮ್ದು ಎಲೆಕ್ಟ್ರೋಪತಿ ಅವಾಗಿತ್ತು, ಕಾಲೇಜ್ ಎಲ್ಲ ಬಂದದು, ಈಗ ನಮ್ದು ಕೋರ್ಟಿಗೆ ಐತಿ. ಈಗ ನಾವು RMP ಅನ್ಕೋಬೇಕು. ಅಲ್ರಿ ಮತ್ತೆ ಒಬ್ಬ BMS ಡಾಕ್ಟರ್ನು ಇಂಜೆಕ್ಷನ್ ಮಾಡಬಾರ್ದು, ಗುಳಿಗೆ ಬರಬಾರ್ದು ಅಂತ ನೀವು ಮತ್ತೆ ಪ್ರಥಮ ಚಿಕಿತ್ಸೆ ಐತೆ ನೀವು. ಮತ್ತೆ ಈಗ ಸ್ಕಿನ್ ಪ್ರಾಬ್ಲಮ್ ಐತಿ, ಇಲ್ಲ ಪೇಷಂಟ್ ಗೊತ್ತದ ನಮ್ಮ ಇದ್ರಿಗೆ ಇಲ್ಲೊಬ್ಬರು ಕರೆಯಾಕ ಬಂದಾರ ಮೊಳಕಾಲು ನೋವು ಅಂತಿರ್ತಾರೆ, ಮತ್ತೆ ಅಂತ ಪೇಷಂಟ್ ಟ್ರೀಟ್ಮೆಂಟ್ ಮಾಡಕ್ ನಿಮ್ಗೆ ಯಾವ ನೋಡ್ರಿ ಯಾರಿಗೂ ಏನು ಕೊಟ್ಟಿಲ್ಲ. ನಾವು ಬೇಕಾದ್ರೆ ಫಸ್ಟ್ ಏಡ್ ಅಷ್ಟೇ ಮಾಡ್ತೀವಿ, ಟ್ಯಾಬ್ಲೆಟ್ ಕೊಟ್ಟು ನೋಡ್ತೀವಿ. ಫಸ್ಟ್ ಏಡ್ ಅಷ್ಟೇ ನೋಡ್ತೀವಿ. ಅಲ್ಲ ಟ್ಯಾಬ್ಲೆಟ್ ಕೊಟ್ಟಾಗ ಎಕ್ಸ್ಪೆರಿಮೆಂಟ್ ಕಿಡ್ನಿ ಹೋಯ್ತು, ಬೇರೆ ಲಿವರ್ ಹೋಯ್ತು,
ಅಲ್ಲ ಕಿಡ್ನಿ ಹೋಗಕ್ಕೆ ಎಂತ ಟ್ಯಾಬ್ಲೆಟ್ ಕೊಡ್ತಾರೆ ಮತ್ತೆ ಒಟ್ಟು ಗುಳಿಗೆ ಕೊಟ್ಟಂದ್ರೆ ಆಯುರ್ವೇದಿಕ್ ಮೆಡಿಕಲ್ ಹೋದ್ರೆ ಒಂದು ತೆಲೀನ್ ಗುಳಿಗೆ ಕೊಡ್ತಾರೆ ನೀವು ಹೇಳು ಲೆಕ್ಕದಲ್ಲಿ ಆದ್ರೆ ತೆಲೀನ್ ಕೊಡಬಾರ್ದತೆ ಇಲ್ಲ ಡಾಕ್ಟರ್ ಡಿಸ್ಕ್ರಿಪ್ಷನ್ ಇಲ್ಲ ಕೊಡಬಾರ್ದತೆ ಮತ್ತೆ ಅವ್ರು ಕೊಡ್ತಾರೆ ಹೆಂಗ್ ಮಾಡ್ತೀರಿ ಅದು ನರ್ಸಿಂಗ್ ಅಂದ್ರೆ ಇಡಂಗಿಲ್ಲ ಅವ್ರನ್ನು ಇವಾಗ ಹೋಗಿ ಕೇಳ್ರಿ ನಿಮ್ಗೆ ಕೊಡ್ತಾರೆ ಅದನ್ನೇ ಹೇಳ್ತಾರೆ ನರ್ಸಿಂಗ್ ಅವ್ರನ್ನ 5 ನಿಮಿಷ ಮೆಡಿಕಲ್ ಮುಂದೆ ಹೋಗಿಲ್ರಿ ಕೊಡ್ತಾರೋ ಇಲ್ಲ ನೋಡಿ ಈಗ ಹೋಗೈತಲ್ಲ ನೀವು ಇಂಜೆಕ್ಷನ್ ಹೆಂಗ್ ಮಾಡಿದ್ರಿ ಅಲ್ಲಿ ಡ್ರಿಪ್ ಹಚ್ಚಿರಿ ಡ್ರಿಪ್ ಹೆಂಗ್ ಹಚ್ಚಿರಿ ಮತ್ ಪ್ರಥಮ ಚಿಕಿತ್ಸೆ ಹೆಂಗ್ ಬರ್ತಾವ ಡ್ರಿಪ್ ಹಚ್ಚುದು ಮಾಡೇನು ಸರ 5 ಸಲ ಮಾಡ್ಕೊತ ಬಂದಿದ್ದು ಕೆಲ್ಸ್ಕೊಬೇಡ್ರಿ ಆಯ್ತು ಅಲ್ಲಿ ತಲೆ ಹೆಂಗ್ ಕಟ್ಸ್ಕೊಬೇಡ್ರಿ ಈಗ ಆದ್ರೆ ಮತ್ತೇನೈತೆ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ ಮತ್ತೆ ಇದೊಂದು ಮತ್ತೇನು ಮಾಡ್ತಾರೆ ಕೆಲಸ ಬರ್ತಾರೆ ಪೇಷಂಟ್ ಅದೇನು ಗೊತ್ತಿಲ್ಲ ಬಂದಾಗ ಒಂದು 3-4 ಬಂದಾಗ ನೋಡ್ತೇವೆ ಸರ್ ಬರ್ರಿ ನೀವು ನಿಮ್ದು ಯಾವ ಸರ್ ಇಲ್ಲೇ ನೀವು ಎರಡು ದಿವಸದಿಂದ ಬರತ್ತೀರಿ ಏನು ನಮ್ಮ ಇದ್ದದ್ದು ನಾವು ಇಲ್ಲೇ ಬರ್ತೀವಿ ಹೆಂಗ್ರಿ ನಮ್ಮ ಇದ್ದದ್ದು ಬರ್ತಿರ್ತಾರೋ ನಾವು ಬರ್ತಿರ್ತೀವಿ ಇಲ್ಲ ಏನ್ ತೋರಿಸ್ತೀರಿ ನೀವು ಬಂದಾಗ ಏನೇನು ಇಲ್ಲಲ್ಲ ನಾರ್ಮಲ್ ಸ್ಕೀಮ್ ಇದ್ರೆ ಅಂದ್ರೆ ಮತ್ತೆ ಆರ್ ಎಂ ಪಿ ಡಾಕ್ಟರ್ ತೋರಿಸ್ಬಾರ್ದು ಮತ್ತೆ ಎಜುಕೇಟೆಡ್ ಬಗ್ಗೆ ಕಾಣಿಸ್ತೀರಿ ಮತ್ತೆ ನೀವು ಆರ್ ಎಂ ಪಿ ಡಾಕ್ಟರ್ ತೋರಿಸ್ಬಾರ್ದು ಗೊತ್ತಿಲ್ಲ ನಿಮ್ಗೆ ತೋರಿಸಿರ್ತೇವೆ ಈಗ ಗೌರ್ಮೆಂಟ್ಗೆ ಹೋಗ್ಬಿಡ್ತೀವಿ ಅದು ಸ್ಕಿನ್ ಪ್ರಾಬ್ಲಮ್ ಇದ್ರೆ ಮತ್ತೆ ಬೇರೆ ಡಾಕ್ಟರ್ಸ್ ಇರ್ತಾರಲ್ಲ ಅಲ್ಲಿ ಹೋಗ್ಬೇಕು ಇವಾಗ ತ್ರಾಸ ಆಗುತ್ತೆ ಅಲ್ಲಿ ಸ್ಪೆಷಲಿಸ್ಟ್ ಇರ್ತಾರಲ್ಲ ಮತ್ತೆ ಏನು ಸೈಡ್ ಎಫೆಕ್ಟ್ ಆಗ್ತದೆ ಏನ್ ಮಾಡ್ತೀರಿ ಏನೇನು ಒಂದು ಇಂಜೆಕ್ಷನ್ ಮಾಡಿ ಕಮ್ಮಿ ಆಗ್ತದೆ ಇಂಜೆಕ್ಷನ್ ಮಾಡಿ ಇಂಜೆಕ್ಷನ್ ನೀವು ಮಾಡ್ತೀರಿ ಸರ್ ನೋಡ್ತೀವ್ರಿ ಅಂದ್ರೆ ಅವ್ನು ತಲೆ ವಿಚಾರ ಮಾಡಿ ಮಾಡ್ಬೇಕಲ್ಲ ಇಂಜೆಕ್ಷನ್ ಮಾಡ್ತಾರೆ ಮತ್ತೆ ಈಗ ಗುಳಿಗೆ ಕೊಟ್ಟರೆ ಅದೇನು ಸೈಡ್ ಎಫೆಕ್ಟ್ ಆಗ್ತಂದ್ರೆ ಯಾರು ಮಾತು ಬರೋದಿಲ್ಲ ಅವ್ರ ಕಡೆ ಆಯ್ತಿರತ್ತಂದ್ರೆ ಅದು ಮಾತು ಬರೋದಂದ್ರೆ ಅವ್ರು ತಪ್ಪಿನ ಚಿಕಿತ್ಸೆ